ಅಜಿತ್ ಪವಾರ್ ಇಬ್ಬರು ಬಾಡಿಗಾರ್ಡ್ಗಳು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಓರ್ವ ಪಿಎ, ಇಬ್ಬರು ಪೈಲಟ್ ಸೇರಿದಂತೆ 6 ಜನ ಸಾವನ್ನಪ್ಪಿದ್ದಾರೆ. ಓರ್ವ ಎನ್ಸಿಪಿ ಕಾರ್ಯಕರ್ತ ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಯಾರು ಕೂಡ ಏನು ಮಾಡಲಾಗದ ಒಂದು ಸಿಚುಯೇಷನ್ ಅಲ್ಲಿ ಕ್ರಿಯೇಟ್ ಆಗಿಬಿಟ್ಟಿತ್ತು. ತಾಂತ್ರಿಕ ದೋಷ ಕಂಡಂತ ಸಂದರ್ಭದಲ್ಲಿ ಬಹುಶಃ ಲ್ಯಾಂಡಿಂಗ್ಗೆ ಮುಂದಾಗಿದ್ರು. ಆದರೆ ಲ್ಯಾಂಡಿಂಗ್ ಮಾಡುವಂತಹ ಸೂಕ್ತ ಜಾಗವು ಕೂಡ ಅದಾಗಿಲ್ಲ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಎಲ್ಲ ಬೆಟ್ಟಗುಡ್ಡದ ರೀತಿ ಇತ್ತು. ಅಲ್ಲಿ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭ ಕೂಡ ಅಲ್ಲ, ಆ ಜಾಗ ಕೂಡ ಸ್ಥಳ ಕೂಡ ಅದಲ್ಲ. ಹಾಗಾಗಿ ಏಕಾಏಕಿ ಏನಾಯಿತು ಅಂತ ತಿಳಿದುಕೊಳ್ಳುವಷ್ಟರಲ್ಲೇ ಎಲ್ಲವೂ ಮುಗಿದಂತಹ ಸಂದರ್ಭ ಅಲ್ಲಿ ಕಾಣಿಸ್ತು. ಅದರಲ್ಲೂ ಕೂಡ ಎಲ್ಲರೂ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದೆ. ವಿಮಾನದ ಪಾರ್ಟ್ಸ್ಗಳನ್ನು ಕೂಡ ಕಂಡು ಹಿಡಿಯಲಾಗದಷ್ಟು ಅಲ್ಲಿ ಆ ಒಂದು ದುರಂತ ಸಂಭವಿಸ್ಬಿಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಕೋಟಾರ್ಗಸ್ತಿ. ಶ್ರೀಧರ್, ಗಮನಿಸೋದಾದ್ರೆ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅಥವಾ ಉಳಿಸ್ಕೊಳ್ಳುವಂತಹ ಅವಕಾಶವೂ ಇಲ್ಲ ಅನ್ನೋದು ಸದ್ಯಕ್ಕೆ ಮೇಲ್ನೋಟದಲ್ಲಿ ಕಾಣಿಸ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಅಮೃತ, ಏನು ಮಹಾರಾಷ್ಟ್ರದ ಬಹುದೊಡ್ಡ ನಾಯಕ ಆದಂಥ ಅಜಿತ್ ಪವಾರ್ ಸೇರಿದಂತೆ 6 ಜನ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಮುಂಬೈನಿಂದ ಹೊರಟಂಥ ವಿಶೇಷ ಖಾಸಗಿ ವಿಮಾನ ಏನಿದೆ ಅದು ಮಹಾರಾಷ್ಟ್ರದ ಪೂನಾ ಜಿಲ್ಲೆಯ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಈ ಒಂದು ಪ್ಲೇನ್ ಕ್ರ್ಯಾಶ್ ಆಗಿರ್ತಕ್ಕಂಥದ್ದು. ಸಹ್ಯಾದ್ರಿ ಬೆಟ್ಟಗಳಲ್ಲಿ ಈ ಪ್ಲೇನ್ ಕ್ರ್ಯಾಶ್ ಆಗಿದೆ. ಹಾಗಾಗಿ ತುರ್ತು ಲ್ಯಾಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕ್ರ್ಯಾಶ್ ಆಗಿದೆ. ಜೊತೆಗೆ ಆ ಲ್ಯಾಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನಂದರೆ ಬಹುದೊಡ್ಡ ಸ್ಫೋಟಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ವಿಮಾನದಲ್ಲಿದ್ದಂಥ 6 ಜನ ಇಬ್ಬರು ಪೈಲಟ್ ಆಗಿರ್ಬೋದು, ಇಬ್ಬರು ಬಾಡಿಗಾರ್ಡ್ ಆಗಿರ್ಬೋದು, ಓರ್ವ ಆಪ್ತ ಸಹಾಯಕ ಆಗಿರ್ಬೋದು ಮತ್ತು ಅಜಿತ್ ಪವಾರ್ ಸೇರಿದಂತೆ ಒಟ್ಟು 6 ಜನ ಮೃತಪಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಜೊತೆಗೆ ಸ್ಫೋಟಗೊಂಡಂಥ ತೀವ್ರತೆಗೆ ಅಮೃತ ಇಡೀ ವಿಮಾನ ಛಿದ್ರಗೊಂಡು ಬಿದ್ದಿದೆ. ಹಾಗಾಗಿ ಆ ಮೃತದೇಹಗಳ ಅವಶೇಷಗಳನ್ನು ಗುರುತು ಪತ್ತೆ ಹಚ್ಚೋದೇ ಈಗ ಬಹುದೊಡ್ಡ ಸವಾಲಿನ ಕೆಲಸ ಅಂತ ಹೇಳ್ಬೋದು. ಸದ್ಯ ಈಗ ವಿಮಾನ ಸ್ಫೋಟಗೊಂಡ ಬಳಿಕ ಅಲ್ಲೇನು ಬೆಂಕಿ ಆವಚಿತ್ತು, ಆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನಾಗಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಅವಶೇಷಗಳನ್ನು ಈಗ ಪತ್ತೆ ಮಾಡಿ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಕೂಡ ಈಗ ಸ್ಥಳೀಯವಾಗಿ ರಕ್ಷಣಾ ಕಾರ್ಯದ ಭಾಗವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಏನಂದರೆ ಶರದ್ ಪವಾರ್ ಅಜಿತ್ ಪವಾರ್ ಕುಟುಂಬ ಆಗಿರ್ಬೋದು, ಶರದ್ ಪವಾರ್ ಕುಟುಂಬ ಆಗಿರ್ಬೋದು, ಈ ಕುಟುಂಬದಲ್ಲಿ ಈಗ ಬಹುದೊಡ್ಡ ನಿರವ ಮೌನ ಆವರಿಸಿದೆ. ಇಡೀ ಕುಟುಂಬದ ಕಣ್ಣೀರು ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ಶರದ್ ಪವಾರ್ ಕೂಡ ಮುಂಬೈಯಿಂದ ಈಗ ಬಾರಾಮತಿ ಪ್ರವಾಸ ಬೆಳೆಸಿರ್ತಕ್ಕಂಥದ್ದು. ಸುಪ್ರಿಯಾ ಸುಳೆ ಆಗಿರ್ಬೋದು, ಜೊತೆಗೆ ಅಜಿತ್ ಪವಾರ್ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಬಾರಾಮತಿ ಇಡೀ ಕುಟುಂಬ ಸದಸ್ಯರಿಗೆ ಬಾರಾಮತಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಒಂದು ಅಂಶವನ್ನು ನಾವು ಅವಲೋಕನ ಮಾಡೋದಾತಂದರೆ ಅಮೃತ, ಅಜಿತ್ ಪವಾರ್ ಕೂಡ ಏನಿದ್ದಾರೆ, ಇವರು ಭಾಳ ಪ್ರಮುಖವಾಗಿ 1981ರಿಂದ ಸಕ್ರಿಯ ರಾಜಕಾರಣಕ್ಕೆ ಬಂದಂಥವ್ರು. ಸಹಕಾರಿ ರಂಗದ ಮೂಲಕ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗಿ, ಆನಂತರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. 1991ರಲ್ಲಿ ಮಹಾರಾಷ್ಟ್ರದ ಇದೇ ಬಾರಾಮತಿ ಲೋಕಸಭೆಯಿಂದ ಅಜಿತ್ ಪವಾರ್ ಲೋಕಸಭೆಗೆ ಆಯ್ಕೆಯಾಗಿ ಬರ್ತಾರೆ. ಆಗ PV ನರಸಿಂಹರಾವ್ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ. ಆ ಕೇಂದ್ರ ಸರ್ಕಾರದಲ್ಲಿ ಶರದ್ ಪವಾರ್ಗೆ ರಕ್ಷಣಾ ಸಚಿವರ ಖಾತೆಯನ್ನು ಸಿಗಲಾಗುತ್ತೆ. ಆಗ ಸೋದರನಿಗಾಗಿ ಅಂದರೆ ಶರದ್ ಪವಾರ್ಗಾಗಿ ಅಜಿತ್ ಪವಾರ್ ಲೋಕಸಭೆ ಗೆದ್ದು ಬಂದರೂ ಕೂಡ ಅದಕ್ಕೆ ರಾಜೀನಾಮೆ ಕೊಡ್ತಾರೆ. 1991ರಲ್ಲೇ ಒಂದು ಕಡೆ ಶರದ್ ಪವಾರ್ ಬಾರಾಮತಿಯಿಂದ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರ ಮಂತ್ರಿ ಆದರೆ, ಅದೇ ಬಾರಾಮತಿ ವಿಧಾನಸಭಾ ಮತಕ್ಷೇತ್ರದಿಂದ ಅಜಿತ್ ಪವಾರ್ ಸ್ಪರ್ಧೆ ಮಾಡಿ ಗೆದ್ದು ಬರ್ತಾರೆ. ನಿರಂತರವಾಗಿ ಈ ಸತತ 7 ಬಾರಿ ಈಗ ಅಜಿತ್ ಪವಾರ್ ಅಲ್ಲಿ ಗೆದ್ದು ಬಂದಿರತಕ್ಕಂಥದ್ದು. ದೇವೇಂದ್ರ ಫಡ್ನವೀಸ್ ಆಗಿರ್ಬೋದು, ಏಕನಾಥ್ ಶಿಂದೆ ಆಗಿರ್ಬೋದು, ಉದ್ಧವ್ ಠಾಕ್ರೆ ಆಗಿರ್ಬೋದು, ಹಿಂದೆ ಇದ್ದಂಥ ಪೃಥ್ವಿರಾಜ್ ಚೌಹಾಣ್ ಆಗಿರ್ಬೋದು, ಈ ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥದ್ದು. ಜೊತೆಗೆ ಮಹಾರಾಷ್ಟ್ರದಲ್ಲಿ ಬಹಳ ಪ್ರಮುಖವಾಗಿ ಸಾಲ ಮನ್ನಾ ಸೇರಿದಂತೆ ಶೂನ್ಯ ಬಡ್ಡಿ ಆಧಾರದ ಮೇಲೆ ಸಾಲ ನೀಡುವುದು ವಿಚಾರ ಆಗಿರ್ಬೋದು, ಅನೇಕ ಕ್ರಾಂತಿಕಾರಿಕ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಆ ಜನಮನ್ನಣೆಗೆ ಒಳಗಾದಂಥವ್ರು ಅಜಿತ್ ಪವಾರ್ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ಅಜಿತ್ ಪವಾರ್ ಈಗ ಈ ವಿಮಾನ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಬಾರಾಮತಿ ATSಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಲ್ಯಾಂಡಿಂಗ್ ಆಗೋ ಹೊತ್ತಿನಲ್ಲಿ ದುರಂತ ಸಂಭವಿಸಿದೆ. ದುರಂತಕ್ಕೆ ಪ್ರಮುಖವಾದಂಥ ಕಾರಣ ಏನು ಅನ್ನೋಂಥದ್ದು ಕಾರಣವನ್ನು ಪತ್ತೆ ಹಚ್ಚುವಂಥ ಕೆಲಸ ಮತ್ತೊಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಇಡೀ NCP ಕಾರ್ಯಕರ್ತರು ಏನಿದ್ದಾರೆ, ಇಡೀ ದೊಡ್ಡ ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ NCP ಕಾರ್ಯಕರ್ತರು ಇರ್ತಕ್ಕಂಥದ್ದು. ಹಾಗಾಗಿ ಅವರಲ್ಲಿ ಕೂಡ ದುಃಖ ಈಗ ಆವರಿಸಿಕೊಂಡಿದೆ. ಹಾಗಾಗಿ ಎಲ್ಲರೂ ಕೂಡ ಬಾರಾಮತಿ ಮುಖ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನಷ್ಟೇ ಕುಟುಂಬಸ್ಥರಷ್ಟು ಬಾರಾಮತಿಗೆ ತಲುಪಿದ ಬಳಿಕ ಅಮೃತ
ಮುಂದಿನ ಅಂತ್ಯಕ್ರಿಯೆ ಸೇರಿದಂತೆ ಎಲ್ಲ ರೀತಿಯ ಒಂದು ನಿರ್ಧಾರ ವಿಧಿವಿಧಾನಗಳ ಬಗ್ಗೆ ನಿರ್ಧಾರಗಳಾಗುತ್ತೆ ಅಂತ ಹೇಳ್ಬೋದು. ಆದರೆ ಸದ್ಯಕ್ಕೆ ಏನಂದರೆ ಆ ಅಜಿತ್ ಪವಾರ್ ನಿಧನದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರ್ಬೋದು, ಕರ್ನಾಟಕದ ಗಣ್ಯರಾಗಿರ್ಬೋದು, ಎಲ್ಲರೂ ಕೂಡ ಈಗ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಂತ್ಯಕ್ರಿಯೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಏನು ನಾಯಕರೇನಿದ್ದಾರೆ ಎಲ್ಲ ಪಕ್ಷದ ನಾಯಕರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಹಾಗೆ ಕೇಂದ್ರದಲ್ಲಿ ಯಾವುದೇ ರೀತಿಯ ಒಂದು ರಾಜಕೀಯ ಬೆಳವಣಿಗೆ ನಡೆದರೆ ಅಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಭಾಳ ಪ್ರಮುಖವಾಗಿ ಏನು ಪಾತ್ರ ನಿರ್ವಹಿಸುತ್ತೆ. ಅದರಲ್ಲೂ ಕೂಡ ಶರದ್ ಪವಾರ್ ಕುಟುಂಬ ಅಂದರೆ NCP ಪಾತ್ರ ಏನಿದೆ ಅದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು NCP ಕುಟುಂಬದ ಆ ಒಂದು ಪ್ರಮುಖವಾಗಿ ಶರದ್ ಪವಾರ್ ಅವರ ಕುಟುಂಬ ಏನಿದೆ, ಪವಾರ್ ಕುಟುಂಬದ ಒಬ್ಬ ಏನು ಒಂದು ರತ್ನ ಈಗ ಕಳೆದುಕೊಂಡಂತೆ ಆಗಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಈಗ ಏನಂದರೆ ರಾಜಕೀಯವಾಗಿ ಮಹಾರಾಷ್ಟ್ರಕ್ಕೆ ಬಹುದೊಡ್ಡ ಒಂದು ಆಘಾತ ಆಗಿರ್ತಕ್ಕಂಥದ್ದು. ಯಾಕಂದರೆ ಈ ಹಿಂದೆ ಕಳೆದ ಕೆಲವು ವರ್ಷಗಳಿಂದ ನಡೆದಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ಶರದ್ ಪವಾರ್ ವಿರುದ್ಧವೇ NCPಯನ್ನು ಒಡೆದು ತಮ್ಮದೇ ಆದಂಥ ಒಂದು ಏನು NCPಯ ಒಂದು ನೇತೃತ್ವದ ಒಂದು ಪಕ್ಷವನ್ನು ಕಟ್ಟಿದ್ರು. ಯಾವ ರೀತಿ ಶಿವಸೇನೆ 2 ಭಾಗ ಆಯಿತು, ಅದೇ ರೀತಿ NCP 2 ಭಾಗ ಆಯಿತು. ಹಾಗಾಗಿ ಈಗ ಏನು ರಾಜಕೀಯವಾಗಿ ಸಾಕಷ್ಟು ಒಂದು ಸಂಘರ್ಷಗಳಿದ್ರು ಕೂಡ ಕುಟುಂಬದ ವಿಚಾರ ಬಂದಂಥ ಸಂದರ್ಭದಲ್ಲಿ ಇಡೀ ಒಂದು ಕುಟುಂಬ ಒಟ್ಟು ಪರಿವಾರವಾಗಿತ್ತು. ಈಗ ಏನು ಅಜಿತ್ ಪವಾರ್ ನಿಧನ ಏನಿದೆ, ಆ ನಿಧನ ಈಗ ಇಡೀ ಒಂದು ಮಹಾರಾಷ್ಟ್ರದಲ್ಲಿ ಒಂದು ದುಃಖನ ಏನು ಆವರಿಸುವಂತೆ ಮಾಡಿದೆ ಅಂತ ಹೇಳ್ಬೋದು. ಸದ್ಯ ಈಗ ಏನು ವಿಮಾನ ಅಪಘಾತ ಏನಾಗಿದೆ, ಅಪಘಾತಕ್ಕೆ ಪ್ರಮುಖ ಕಾರಣಗಳಿವು. ಜೊತೆಗೆ ತುರ್ತು ಭೂಸ್ಪರ್ಶೆ ಯಾಕೆ ಮಾಡಬೇಕಂತ ಸನ್ನಿವೇಶ ಸೃಷ್ಟಿಯಾಯಿತು. ಈ ಎಲ್ಲ ಕೊನೆಯ ಕ್ಷಣದಲ್ಲಿ ಆದಂಥ ಅಂದರೆ ಒಂದು ಖಾಸಗಿ ವಿಮಾನ ಏನು ಕ್ರ್ಯಾಶ್ ಆಗುವಂಥ ಸಂದರ್ಭದಲ್ಲಿ ಏನು ಕಾರಣ ಅನ್ನೋ ವಿಚಾರವಾಗಿ ಇನ್ನಷ್ಟೇ ಅಂಶಗಳು ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ. ಆದರೆ ಮಹಾರಾಷ್ಟ್ರ ಸೇರಿದಂತೆ ದೇಶಕ್ಕೆ ಒಂದು ದೊಡ್ಡ ನಾಯಕನನ್ನು ಕಳೆದುಕೊಂಡಂಥ ಲಾಸ್ ಈಗ ಆಗಿರ್ತಕ್ಕಂಥದ್ದು. ಅಮೃತಗೌಡ. ಶ್ರೀಧರ್, ಇಲ್ಲಿ ಗಮನಿಸೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಸದ್ಯಕ್ಕೆ ಬಹಳಷ್ಟು ಈ ಒಂದು ವಿಮಾನ ದುರಂತದ ಕಥೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈಗ ಕಳೆದ ವರ್ಷವೂ ಕಂಪೇರ್ ಮಾಡಿದ್ರೆ ಈ ರೀತಿ ಆಗ್ತಾ ಇತ್ತು. ಒಬ್ಬ ಸಚಿವರನ್ನ ಅಥವಾ ಮಂತ್ರಿನ ಈಗ ಸಹಜವಾಗಿಯೇ ಪೊಲಿಟಿಕಲ್ ಅಲ್ಲಿ ಇರುವಂತವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅಲ್ಲಿ ತಾಂತ್ರಿಕವಾಗಿ ಬಹಳಷ್ಟು ಪರಿಶೀಲನೆ ನಡೆಸಲಾಗಿರುತ್ತಾ? ಏನಿದೆ ಈ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ? ಅಮೃತ, ಈಗ ಪ್ರಮುಖವಾಗಿ ಯಾವುದೇ VIP-ಗಳಾಗಿರ್ಬೋದು, ಜೊತೆಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಹಾಗಾಗಿ ಅವ್ರು ಪ್ರಯಾಣಿಸುವಂಥ ಪ್ರತಿಯೊಂದು ಏನು ಚಲನವಲನದ ಮೇಲೆ ಭಾಳ ಸೂಕ್ಷ್ಮತೆಯಿಂದ ಜನಕ್ಕೆ ನೀಡಲಾಗಿರುತ್ತೆ. ಜೊತೆಗೆ ಏನು ಅಜಿತ್ ಪವಾರ್ ಪ್ರಯಾಣಿಸುವಂಥ ಖಾಸಗಿ ಈ ಒಂದು ವಿಮಾನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ 6 ಜನ ಕುಳಿತುಕೊಂಡು ಹೋಗುವಂಥ ಒಂದು ವಿಮಾನ. ಹಾಗಾಗಿ ಇದಕ್ಕೆ ನಿಖರವಾದಂಥ ಕಾರಣ ಏನು ಅನ್ನೋದು ಕೂಡ ಒಂದು ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಯಾಕಂದರೆ ನಾವು ಅನೇಕ ವರ್ಷಗಳನ್ನ ನೋಡ್ತಾ ಇದ್ವಿ. ಅಜಿತ್ ಪವಾರ್ ಯಾವಾಗಲೂ ಕೂಡ ಒಂದು ಪೂನಾ, ಕೊಲ್ಹಾಪುರ್ ಸೇರಿದಂತೆ ಒಂದು ಬಾರಾಮತಿ ಬರೋದಾದರೆ ತಮ್ಮ ಸ್ವಂತ ಒಂದು ವಿಮಾನದಲ್ಲೇ ಬರ್ತಾ ಇದ್ರು. ಜೊತೆಗೆ ಈ ಹಿಂದೆ ಕೂಡ ಅನೇಕ ಬಾರಿ ಏನು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಕೊಲ್ಹಾಪುರಿಗೆ ಹೋದಂಥ ಅನೇಕ ಒಂದು ಉದಾಹರಣೆಗಳಿರ್ತಕ್ಕಂಥದ್ದು. ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಏನು ಬೆಳಗಾವಿಯ ಒಂದು 30 ಕಿಲೋಮೀಟರ್ ದೂರ ಇರ್ತಕ್ಕಂಥ ಚಂದಗಢಗೂ ಕೂಡ ಒಂದು ಚುನಾವಣಾ ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇದೇ ಅಜಿತ್ ಪವಾರ್ ಬೆಳಗಾವಿ ಸಾಂಬ್ರಾ ವಿಮಾನದಲ್ಲಿ ಬಂದು ತಮ್ಮ ಖಾಸಗಿ ವಿಮಾನದಲ್ಲೇ ಬಂದು ಅಲ್ಲಿ ಹೋಗಿರ್ತಕ್ಕಂಥದ್ದು. ಅದೇ ಮಹಾರಾಷ್ಟ್ರದ ತುಂಬೆಲ್ಲ ರಾಜಕೀಯವಾಗಿ ಏನು ಓಡಾಟಗಳಾಗಿರ್ಬೋದು. ಯಾಕಂದ್ರೆ ಮಹಾರಾಷ್ಟ್ರ ದೊಡ್ಡ ರಾಜ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಜಿತ್ ಪವಾರ್ ಈ ರೀತಿಯ ಒಂದು ವಿಮಾನ ಮತ್ತು ಹೆಲಿಕಾಪ್ಟರ್ ಮೂಲಕ ಓಡಾಟ ನಡೆಸ್ತಾ ಇದ್ರು ಸಮಯದ ಉಳಿವಿಗಾಗಿ. ಮತ್ತು ಇಡೀ ಕುಟುಂಬ ಮುಂಬೈನಲ್ಲೇ ವಾಸ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಜಿತ್ ಪವಾರ್ ಬೆಳಗ್ಗಿಂದ ಎಲ್ಲೇ ರಾಜಕೀಯ ಚಟುವಟಿಕೆಗಳು ಭಾಗವಹಿಸಿದ್ರು ಕೂಡ ಸಂಜೆ ಮತ್ತೆ ಮರಳಿ ಮನೆಗೆ ಹೋಗ್ತಾ ಇದ್ರು. ಎಲ್ಲೋ ಕೆಲವೊಂದಿಷ್ಟು ಕಡೆ ಮಾತ್ರ ಇವನು ಅಲ್ಲೇ ಉಳಿದುಕೊಳ್ಳುವಂಥ ಸನ್ನಿವೇಶ ಸೃಷ್ಟಿ ಆಗ್ತಿದ್ರು. ಹೊರತಾಗಿ ಬಹುಪಾಲು ಸಂದರ್ಭದಲ್ಲಿ ಅಜಿತ್ ಪವಾರ್ ವಾಪಸ್ ಮುಂಬೈಗೆ ಹೋಗಿ ಮುಂಬೈನಿಂದ ತಮ್ಮ ನಿವಾಸಕ್ಕೆ ತೆರಳ್ತಾ ಇದ್ರು. ಈ ಒಂದು ಕಾರಣಕ್ಕಾಗಿ ಈ ಒಂದು ದುರಂತ ಏನಿದೆ, ದುರಂತಕ್ಕೆ ಅದು ನಿಜವಾಗಿ ಏನು ಕಾರಣ ಅನ್ನೋಂಥದ್ದು ಕೂಡ ಒಂದು ಈ ಒಂದು ತನಿಖೆಯ ಬಳಿಕ ಗೊತ್ತಾಗುತ್ತೆ. ಯಾಕಂದರೆ ಒಬ್ಬ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯ ವಿಮಾನ ಮುಂಬೈನಿಂದ ಟೇಕ್ ಆಫ್ ಆದಿಂದ ಹಿಡಿದು ಆ ಒಂದು ಲ್ಯಾಂಡಿಂಗ್ ಆಗುವ ಪ್ರತಿ ಕ್ಷಣದವರೆಗೂ ಕೂಡ ಒಂದು ವಿಮಾನ ಏನು ಏರ್ಪೋರ್ಟ್ ಅಥಾರಿಟಿ ಏನಿರ್ತಾರೆ ಎಲ್ಲರೂ ಕೂಡ ನಿಗಾ ಇಟ್ಟಿರ್ತಾರೆ. ಪ್ರತಿಯೊಂದು ವಿಮಾನದ ಮೂಮೆಂಟ್ ಮೇಲೆ ಒಂದು ಏನು ನಿಗಾ ಇಟ್ಟಿರ್ತಾರೆ. ಹೀಗಾಗಿ ಈಗ ತನಿಖೆಯ ಭಾಗವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿ ಹೊರಬರಬೇಕಾಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ ನಡೆದಂಥ ಇದೊಂದು ಬಹುದೊಡ್ಡ ದುರಂತ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಇದೇ ರೀತಿಯ ಈ ಘಟನೆಗಳು ಕೂಡ ನಮ್ಮ ದೇಶದಲ್ಲಿ ನಡೆದಿದ್ದಾವೆ. ಅಮೃತ. ಥ್ಯಾಂಕ್ ಯು ಶ್ರೀಧರ್ ಕೋಟಾರ್ಗಸ್ತಿ ತಮ್ಮೆಲ್ಲ ಮಾಹಿತಿಗಾಗಿ.